ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಮಹಿಳೆ ಮೇಲೆ ರೇಪ್ ಅಂಡ್ ಚಿತ್ರೀಕರಣ ಆಗಿದೆ ಅನ್ನೋ ಮಾಹಿತಿ ಹಾಸನ ಸಂಸದರ ಬಂಗಲೆಯ ಮಹಡಿ ಮೇಲಿನ ರೂಮ್ನಲ್ಲೇ ರೇಪ್ ಆಗಿದೆ ಅನ್ನುವಂತಹ ಅಂಶವನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಎಫ್ಐಆರ್ ಕಾಪಿಯಲ್ಲಿರುವಂತಹ ಅಂಶ ಇದು. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಮಹಿಳೆ ಮೇಲೆ ರೇಪ್ ಮಾಡಿ ಅದನ್ನ ಚಿತ್ರೀಕರಿಸಿದ್ದಾರೆ. ಹಾಸನ ಸಂಸದರ ಬಂಗಲೆಯ ಮಹಡಿ ಮೇಲಿನ ರೂಮ್ನಲ್ಲೇ ರೇಪ್ ಆಗಿದೆ. ಈ ವಿಚಾರ ಬಾಯ್ಬಿಟ್ರೆ ವಿಡಿಯೋ ಬಿಡ್ತೀನಿ ಅಂತ ಹೆದರಿಸಿದ್ರಂತೆ ಸಂಸದ ಪ್ರಜ್ವಲ್. ನಾನು ಕರೆದಾಗ್ಲೆಲ್ಲ ನೀನ್ ಬರಬೇಕು ಅಂತ ಬೆದರಿಸಿ ಕಳಿಸಿದ್ನಂತೆ. ಪದೇ ಪದೇ ವಿಡಿಯೋ ಕಾಲ್ ಮಾಡಿ ಬೆತ್ತಲು ನೋಡ್ತಾ ಇದ್ನಂತೆ ಆಕೆಯನ್ನು. ನಿಜಕ್ಕೂ ಕೂಡ ಹೇಸಿಗೆ ಆಗುವಂತಹ ವಿಚಾರ ಇದು, ನಾಚಿಕೆಗೇಡಿನ ಸಂಗತಿ. ಯಾಕಂದ್ರೆ ಎಷ್ಟೋ ಜನಕ್ಕೆ ಪ್ರಭಾವಿಗಳು, ಉಳ್ಳವರು, ಪೊಲಿಟಿಷಿಯನ್ಸು, ಅಧಿಕಾರದ ಬಲ ಇರುತ್ತೆ, ಕುಟುಂಬದ ಬಲ ಇರುತ್ತೆ, ಹಣ ಬಲ ಇರುತ್ತೆ, ಪವರ್ನ ಬಲ ಇರುತ್ತೆ ಅವ್ರಿಗೆ. ಇಂತಹವ್ರ ಮೇಲೆ ನಾವು ಅಲಿಗೇಷನ್ಸ್ ಮಾಡಕ್ ಹೋದ್ರೆ ಒಬ್ರೋ ಇಬ್ರೋ ಹೀಗೆ ಏನ್ ನಾವು ಗಮನಿಸ್ತಾ ಇದೀವಲ್ಲ, 2800ಕ್ಕೂ ಹೆಚ್ಚು ವಿಡಿಯೋಗಳನ್ನ, ಹೆಚ್ಚು ಮಹಿಳೆಯರನ್ನ ಇವರು ಏನು ಲೈಂಗಿಕ ಕ್ರಿಯೆಯಲ್ಲಿ ಬಳಸ್ಕೊಂಡಿದ್ದಾರೆ. ಒಂದಷ್ಟು ಪ್ರಕರಣಗಳು ದಾಖಲಾಗಿದೆ, ಇನ್ನೊಂದಷ್ಟು ಜನರು ತೆರೆಮರೆಯಲ್ಲೇ ಉಳ್ಕೊಂಡಿದ್ದಾರೆ. ಸೊ ಬ್ಲಾಕ್ ಮೇಲ್ ಮಾಡಿ ಮಾಡಿ ಪದೇ ಪದೇ ರೇಪ್ ಮಾಡ್ತಿದ್ನ ಪ್ರಜ್ವಲ್. ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಂತ್ರಸ್ತ ಮಹಿಳೆಯ ಸ್ಫೋಟಕ ಆರೋಪ ಇದು. ಬ್ಲಾಕ್ ಮೇಲ್ ಮಾಡಿ ಪದೇ ಪದೇ ಆಕೆಯನ್ನ ಬೆತ್ತಲು ನೋಡೋದಕ್ಕೆ ಇಷ್ಟಪಡ್ತಾ ಇದ್ರಂತೆ. ಎಸ್ಐಟಿ ದಾಖಲಿಸಿರುವ ಎಫ್ಐಆರ್ ನಲ್ಲಿ ಪ್ರಜ್ವಲ್ ಬ್ಲಾಕ್ ಮೇಲ್ ಕತೆ ಬಹಿರಂಗ ಆಗಿದೆ. ರೇಪ್ ಮಾಡಿದ್ದಲ್ಲದೆ ಆ ವಿಡಿಯೋ ರೆಕಾರ್ಡ್ ಮಾಡಿಟ್ಕೊಂಡು ಅದನ್ನ ಬಹಿರಂಗ ಮಾಡ್ತೀನಿ, ನೀನ್ ಕರೆದಾಗ್ಲೆಲ್ಲ ಬರಲಿಲ್ಲ ಅಂದ್ರೆ ಅನ್ನುವಂತಹ ಬೆದರಿಕೆಯನ್ನ ಹಾಕಿದ್ರಂತೆ. ಪ್ರಜ್ವಲ್ ನೀಡಿದ್ದ ದೌರ್ಜನ್ಯಗಳನ್ನ ಉಲ್ಲೇಖಿಸಿ ಸಂತ್ರಸ್ತೆ ಇಂಚಿಂಚು ಕೂಡ ಆಕೆ ನೊಂದಿರುವಂತಹ ಪರಿ ಏನಿದೆಯಲ್ಲ, ಯಾವ ಕಾರಣಕ್ಕೆ ಆಕೆ ಇಷ್ಟೆಲ್ಲ ಈ ಒಂದು ಕ್ಷಣಕ್ಕೆ ಠಾಣೆಯ ಮೆಟ್ಟಿಲೇರಿದ್ದಾರೆ ಅದೆಲ್ಲವನ್ನ ಕೂಡ ಅವರು ಎಫ್ಐಆರ್ ಕಾಪಿಯಲ್ಲಿ ಉಲ್ಲೇಖಿಸಿದ್ದಾರೆ. ಅವ್ರಿಗಾಗಿರುವಂತಹ ಅನ್ಯಾಯ, ದಬ್ಬಾಳಿಕೆ, ದೌರ್ಜನ್ಯದ ಕುರಿತಾಗಿ ಅಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಆಕೆ ಜೆಡಿಎಸ್ನ ಜಿಲ್ಲಾ ಪಂಚಾಯಿತಿ ಮೆಂಬರ್ ಕೂಡ ಆಗಿದಂತಹ ಮಹಿಳೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ಅಧಿಕಾರದ ಬಲ ಇರುತ್ತೆ, ಪೊಲಿಟಿಷಿಯನ್ಸು ನಮ್ದೇನ್ ನಡೆಯುತ್ತೆ, ಏನೋ ನಾವು ಅಮಾಯಕರು ಅನ್ನುವಂತಹ ರೀತಿಯಲ್ಲಿ ಎಷ್ಟೋ ಜನ ಮಹಿಳೆಯರು ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಂಡಿದ್ದಾರೆ ಇವತ್ತು. ಸೊ ಈ ಮಹಿಳೆಯ ಒಂದು ಆರೋಪ ಏನಿದೆ, ಎಫ್ಐಆರ್ ಕಾಪಿಯಲ್ಲಿ ಯಾವೆಲ್ಲ ಅಂಶಗಳನ್ನ ಅವರು ಉಲ್ಲೇಖಿಸಿದ್ದಾರೆ, ಸೊ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಪ್ರತಿಭಾ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಿಐಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಎಫ್ಐಆರ್ ಏನಿದೆ ಅದರಲ್ಲಿ 376/2 ಹಾಗೂ ಎನ್ ಸೆಕ್ಷನ್ ಅಡಿಯಲ್ಲಿ ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಜೊತೆಗೆ 354A ಮತ್ತೆ ಬಿ ಎಲ್ಲವೂ ಸೆಕ್ಷನ್ಗಳಲ್ಲೂ ಅಡಿಯಲ್ಲಿ ದೂರನ್ನು ದಾಖಲು ಮಾಡಿರ್ತಕ್ಕಂಥ. ಆದ್ರೆ ಇಲ್ಲಿ ಆ 376 ಸೆಕ್ಷನ್ (2) ಮತ್ತೆ ಎನ್ ಅಡಿಯಲ್ಲಿ ಹೇಳಿದ್ರೆ ಪದೇ ಪದೇ ಲೈಂಗಿಕ ದೌರ್ಜನ್ಯವನ್ನು ಎಸಗ್ತಾ ಇದ್ರು ಅಂತಕ್ಕಂಥದ್ದು. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಆ ದೂರಿನ ಪ್ರತಿಯನ್ನ ನೋಡಿದಾಗ ಪ್ರಜ್ವಲ್ ರೇವಣ್ಣ ಸಂತ್ರಸ್ತೆಯ ಮೇಲೆ ಯಾವ ರೀತಿ ದಬ್ಬಾಳಿಕೆಯನ್ನ ಮಾಡಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಬೆಳಕಿಗೆ ಬರ್ತಕ್ಕಂಥದ್ದು. ಇಲ್ಲಿ ನಾವು ಗಮನಿಸಬಹುದು 2021ನೇ ಸಾಲಿನಲ್ಲಿ ಆಗಿರ್ತಕ್ಕಂಥ ದೌರ್ಜನ್ಯ. ಇಲ್ಲಿ ಏನು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥವ್ರೊಬ್ರು ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು BCM ಹಾಸ್ಟೆಲ್ ಸಂಬಂಧಪಟ್ಟಂತೆ ಒಂದು ಮಾತುಕತೆಗೆ ಎಂಪಿಗಳು ಮತ್ತೆ MLA ಬಳಿ ಒಂದು ಮನವಿಯನ್ನ ಸಲ್ಲಿಸೋದಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜ್ವಲ್ ರೇವಣ್ಣ ಅವರು ತಮ್ಮ MP ಗೆಸ್ಟ್ ಹೌಸ್ ಆಗಿರ್ತಕ್ಕಂಥ ಹಾಸನ ಟೌನ್ ನಲ್ಲಿ ಇರ್ತಕ್ಕಂಥ MP ಗೆಸ್ಟ್ ಹೌಸ್ಗೆ ಕರ್ಕೊಂತಾರೆ. MP ಗೆಸ್ಟ್ ಹೌಸ್ಗೆ ಕರೆದು ಅಲ್ಲಿದ್ದಂತ ಇತರೆ ಮಹಿಳೆಯರನ್ನ ಮಾತನಾಡಿಸಿ ನಂತರ ಈ ಸಂತ್ರಸ್ತೆಯನ್ನ ಕೊನೆಯದಾಗಿ ಅಲ್ಲಿ ಉಳಿಸ್ಕೊಳ್ತಕ್ಕಂಥದ್ದು. ಮೊದಲಿಗೆ ಏನು ಅಲ್ಲಿರ್ತಕ್ಕಂಥ ಸಿಬ್ಬಂದಿಯೂ ಸಹ ಪ್ರಜ್ವಲ್ ರೇವಣ್ಣ ಅವರು ಬರ್ತಾರೆ, ನೀವು ಮೇಲಿನ ಅಂದ್ರೆ MP ಗೆಸ್ಟ್ ಹೌಸ್ ನ ಮೇಲಿನ ಕೊಠಡಿಯಲ್ಲಿ ಇರಿ, ಅಲ್ಲಿ ಬೇರೆ ಬೇರೆ ಮಹಿಳೆಯರು ಸಹ ಇದ್ದಾರೆ, ಅವರ ಜೊತೆಲಿ ಇರಿ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಅವರ ಮಾತಿನಂತೆ ಈ ಸಂತ್ರಸ್ತೆ MP ಗೆಸ್ಟ್ ಹೌಸ್ ನ 2ನೇ ಅಂದ್ರೆ ಮಹಡಿಯಲ್ಲಿ ಹೋಗಿ ಕುಳಿತಕ್ಕಂಥದ್ದು. ಮೊದಲಿಗೆ ಈ ಸಂತ್ರಸ್ತೆ ಹೋಗೋದಕ್ಕಿಂತ ಮುಂಚಿತವಾಗಿ ಹೋಗಿದ್ದಂತ ಮಹಿಳೆಯನ್ನ ಮಾತನಾಡಿಸಿ ಕಳಿಸ್ಕೊಡ್ತಾರೆ. ಅದಾದ ಬಳಿಕ ಕೊನೆಯಲ್ಲಿ ಸಂತ್ರಸ್ತೆಯನ್ನ ಕೊಡ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರು ಆಕೆಯನ್ನ ಕೈ ಹಿಡಿದು ಎಳ್ಕೊಂತಾರೆ. ನಂತರ ಡೋರ್ ಅನ್ನ ಕ್ಲೋಸ್ ಮಾಡಿ ತಾನು ಹೇಳದಂತೆ ಕೇಳಬೇಕು ಅಂತಕ್ಕಂಥ ಒಂದು ಬೆದರಿಕೆಯನ್ನು ಹಾಕ್ತಕ್ಕಂಥದ್ದು. ಮೊದಲಿಗೆ ಸಂತ್ರಸ್ತೆ ವಿರೋಧ ವ್ಯಕ್ತಪಡಿಸಿದಾಗ ಪ್ರಜ್ವಲ್ ರೇವಣ್ಣ ಆಕೆ ಬಳಿ ಇದ್ದಂತ ಒಂದು ರಿವಾಲ್ವರ್ ಅನ್ನ ತೋರಿಸಿ, ನೀನೇನಾದ್ರು ಕಿರ್ಚೋದು ಅಥವಾ ವಿರೋಧ ವ್ಯಕ್ತಪಡಿಸೋದು ಮಾಡಿದ್ರೆ ನಿನಗೆ ಈ ಒಂದು ರಿವಾಲ್ವರ್ ಇಂದ ಗುಂಡಿಕ್ಕಿ ಸಾಯಿಸ್ತೀನಿ ಅಂತಕ್ಕಂಥ ಒಂದು ಬೆದರಿಕೆಯನ್ನು ಸಹ ಹಾಕ್ತಾರೆ. ಜೊತೆಗೆ ನಿನ್ನ ಗಂಡನ ಕಥೆಯನ್ನು ಮುಗಿಸ್ತೇವೆ ಅಂತಕ್ಕಂಥ ಒಂದು ಬೆದರಿಕೆಯನ್ನು ಹಾಕ್ತಕ್ಕಂಥ ಕೆಲಸವನ್ನ ಪ್ರಜ್ವಲ್ ರೇವಣ್ಣ ಮಾಡ್ತಾರೆ. ಹೀಗಾಗಿ ಅದಾದ ಬಳಿಕ ತಾನು ಎಸಗದಂತ ಒಂದು ಕೃತ್ಯವನ್ನ ತನ್ನ ಮೊಬೈಲ್ ನಲ್ಲಿ ಸೆರೆ ಹಿಡ್ಕೊಂಡು
ನೀವು ಏನಾದ್ರೂ ಈ ವಿಚಾರವನ್ನ ಹೊರಗಡೆ ಬಾಯ್ ಬಿಟ್ರೆ ನಿನ್ನ ಗಂಡನ ಕಥೆಯನ್ನು ಮುಗಿಸ್ತೇವೆ. ನಿಮ್ಮ ಗಂಡನಿಂದ ನಮ್ಮ ಅಮ್ಮನಿಗೆ ಬರಬೇಕಾಗಿದ್ದಂತೆ MLA ಟಿಕೆಟ್ ಸಹ ತಪ್ಪಿದೆ. ಹಾಗಾಗಿ ನೀವು ಎಲ್ಲೂ ರೀತಿ ಈ ವಿಚಾರವನ್ನ ಬಾಯಿ ಬಿಡಬಾರ್ದು. ನಾನು ಕರೆದಾಗ Okay, ಬರಬೇಕು ಮಂಜುನಾಥ್. ಅಂತಕ್ಕಂತ ಒಂದು ಡಿಮ್ಯಾಂಡ್ ಅನ್ನ ಮಾಡಿ ತಾನು ಎಸಗಿದಂತ ಒಂದು ನೀಚ ಕೃತ್ಯವನ್ನ ಮೊಬೈಲ್ ನಲ್ಲೇ ಸೆರೆ ಹಿಡ್ಕೊಂತಾರೆ. ಅದನ್ನ ನಾನು ಕರೆದಾಗ ಬರ್ಲಿಲ್ಲ ಅಂದ್ರೆ ಮತ್ತೆ ವೈರಲ್ ಮಾಡ್ತೀನಿ ಅಂತಕ್ಕಂತ ಒಂದು ಬೆದರಿಕೆಯನ್ನು ಸಹ ಹಾಕಿ ಕಳಿಸ್ಕೊಟ್ಟಿರ್ತಾರೆ. ಹೀಗಾಗಿ ಈ ಸಂತ್ರಸ್ತೆಯನ್ನ ಪದೇ ಪದೇ ಈತ ಪ್ರಜ್ವಲ್ ರೇವಣ್ಣ ಅವರ ಗೆಸ್ಟ್ ಹೌಸ್ಗೆ, ಜೊತೆಗೆ ಹೊಳೆ ನರಸೀಪುರದಲ್ಲಿರ್ತಕ್ಕಂಥ ಮನೆಗೆ, ತೋಟದ ಮನೆಗೆ ಎಲ್ಲ ಕರ್ಕೊಂಡು ಬೇಕಾದ ಆಕೆಯನ್ನ ಕರೆದುಕೊಳ್ತಕ್ಕಂಥದ್ದು, ಆಕೆಯ ಮೇಲೆ ಅತ್ಯಾಚಾರವನ್ನ ಎಸಗೋದು, ಜೊತೆಗೆ ವಿಡಿಯೋ ಕಾಲ್ ಮಾಡಿ Okay. ಒಂದು ಬೆತ್ತಲೆಯಾಗಿ ನೋಡ್ತಕ್ಕಂಥ ಒಂದು ಕೃತ್ಯವನ್ನ ಸಹ ಎಸಗ್ತಾ ಇದ್ದ. ಅವೆಲ್ಲವನ್ನ ಸಹ Okay. SITಯ ಮುಂದೆ ಸಂತ್ರಸ್ತೆ ತಾನು ನೀಡಿರ್ತಕ್ಕಂಥ ದೂರಿನ ಆಧಾರದ ಮೇಲೆ ಆ ಒಂದು Okay. FIR ನಲ್ಲಿ Thank you, ಉಲ್ಲೇಖ ಮಂಜುನಾಥ್. ಮಾಡಲಾಗಿದೆ. Details ಈಗ ಗಾಗಿ. ಆ ಸಂತ್ರಸ್ತೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.